ಪರ್ಟಿಕ್ಯುಲರ್ ವಿಷಯ ಏನಿದೆ ಅಂದರೆ ರೋಡ್ ವೈಡ್ನಿಂಗ್ ಆಗಿತ್ತು 2010ರಲ್ಲಿ. ಆವಾಗ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ದೀವಿ. ಮಾಡಿದ ನಂತರ ಆ ಪಾರ್ಟೀಸ್ ಯಾರಿದ್ದಾರೆ ಅವರು ಎನ್ಹಾನ್ಸ್ಮೆಂಟ್ ಸಲುವಾಗಿ ಕೋರ್ಟಲ್ಲಿ ಕೇಸ್ ಹಾಕಿದ್ರು. ಆ ಪ್ರಕಾರ ಅಲ್ಲಿ ಎನ್ಹಾನ್ಸ್ಮೆಂಟ್ ಆಗಿತ್ತು. ಸುಮಾರು 250ಕ್ಕಿಂತ ಹೆಚ್ಚು ಕೇಸಸ್ ಇದ್ದಾವೆ. ಆಮೇಲೆ ಈಗ ಆರ್ಡರ್ ಆದ ನಂತರ EPs ನಡೀತಾ ಇದೆ ಈಗ, ಎಕ್ಸಿಕ್ಯೂಟಿವ್ ಪೆಟಿಷನ್ಸ್. ಸೊ ಅದರಲ್ಲಿ ಅಟ್ಯಾಚ್ಮೆಂಟ್ ವಾರೆಂಟ್ ಬರ್ತಾ ಇದೆ. ಅಟ್ಯಾಚ್ಮೆಂಟ್ ವಾರೆಂಟಲ್ಲಿ ಕೆಲವೊಂದು ಸೆಕ್ಷನ್ದು ಕಂಪ್ಯೂಟರ್ ಅವರು ತಗೊಂಡು ಹೋಗಿದ್ದಾರೆ. ಸೊ ನಾವು ಯಾವುದೇ ತೊಂದರೆ ಆಗ್ಲಾರ್ದು ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಡಿಪಾರ್ಟ್ಮೆಂಟ್ ಜೊತೆಗೆ ಮಾತಾಡ್ತಾ ಇದ್ದೀವಿ. ಒಂದನೇದು. ಎರಡನೇದು, ಇವೆಲ್ಲ ಮೊನ್ನೆ ಒಂದು ಅಡ್ವೈಸರಿ ಮೀಟಿಂಗ್ ನಾವು ಮಾಡಿದ್ದೀವಿ. ಅದರಲ್ಲಿನೂ ಈ ವಿಷಯ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ಈ ಪರ್ಟಿಕ್ಯುಲರ್ ಪ್ರಕರಣ ಏನಿದೆ ಅದನ್ನು ಯಾವ ರೀತಿ ಬಗೆಹರಿಸ್ಬೋದು ಅಂತ ಹೇಳಿ ಒಂದು ಇಮಿಡಿಯೇಟ್ ಅಡ್ವೈಸರಿ ಕಮಿಟಿದು ಮೀಟಿಂಗ್ ಕರೆಸಿ ನಾವು ಅದರಲ್ಲಿನೂ ಏನೇನು ಮಾಡ್ಬೋದು, ಬೇರೆ ಬೇರೆ ದಾರಿಗಳು ನಾವು ನೋಡ್ತಾ ಇದ್ದೀವಿ. ಮುಂದಿನ ಬರೋ ದಿನಗಳಲ್ಲಿ ಈ ಪರ್ಟಿಕ್ಯುಲರ್ ಕೇಸಸ್ದು ಇತ್ಯರ್ಥ ಯಾವ ರೀತಿ ಆಗ್ಬೋದು ಅಂತ ಎಲ್ಲ ಕ್ರಮ ನಾವು ಕೈಗೊಳ್ಳ. ಅದರದ್ದು ಕಂಪ್ಯೂಟರ್ಸ್ ಇವೆ. ಒಂದು 7-8 ಕಂಪ್ಯೂಟರ್ಸ್ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಅವರು. ದೇರ್ ಆರ್ 2-3 ಡಿಫ್ರೆಂಟ್ ಥಿಂಗ್ಸ್. ಇವತ್ತು ನಾವು ಏನು ಆರ್ಡರ್ ಕೊಟ್ಟಿದ್ದೀವಿ ಅಂದರೆ, ಯಾವ EPಗಳು ಬರ್ತಾ ಇದ್ದಾವೆ ನಮಗೆ, ಅದರಲ್ಲಿ ಕನ್ಸರ್ನ್ಡ್ ಅಡ್ವೊಕೇಟ್ ಯಾರಿದ್ದಾರೆ ಅವ್ರದ್ದು ವಿತ್ ನೇಮ್ ನಮಗೆ ಲಿಸ್ಟ್ ಬರಬೇಕು. ಅವ್ರ ಜೊತೆ ನಾವು ಮೀಟಿಂಗ್ ಮಾಡ್ತೀವಿ. ಪ್ರತಿಯೊಂದು ಕೇಸ್ ಅಲ್ಲಿ ಬಂದಾಗ ನಮ್ಮ ಕಡೆಯಿಂದ ರಿಪೋರ್ಟ್ ಮಾಡಬೇಕು, ಅವರು ಸಬ್ಮಿಷನ್ ಮಾಡಬೇಕು. ಒಂದು ವೇಳೆ ಅವರು ಅದರಲ್ಲಿ ವಿಫಲ ಆಗ್ತಾರೆ ಅಂದ್ರೆ ಅವರಿಗೆ ನಾವು पैनल एडवोकेट्स इंदा तगड़ हाकती हैं अंतनू ನಾವು जो पार्टीज है उनसे भी बात कर रहे हैं कि कॉर्पोरेशन बीइंग इम्पोर्टेंट इंस्टीट्यूशन, अगर हमारे सिटी को चलाना है तो वी नीड कॉर्पोरेशन टू बी फंक्शनल. उनको भी हम लोग रिक्वेस्ट कर रहे हैं. दे हैव आल्सो एग्रीड. इसको कैसे सॉल्व किया जा सकता है, मीटिंग करके वी विल सी कि इसको कैसे सॉल्व किया जा सकता है. उनको रिक्वेस्ट किया है, वो लोग एग्री भी किए हैं. ರಾಜ್ಯಕ್ಕೆ ಮುಖಂಡರು ಸ್ಟೇಟ್ಮೆಂಟ್ ಕೊಡ್ತಾರೆ, ಮಹಾನಗರಪಾಲಿಕೆ ದಿವಾಳಿ ಆಗಿದೆ ಅಂತ ಸರ್. ಕಟ್ಟಕ್ಕೆ ಅಮೌಂಟ್ ಇಲ್ಲದೆ ಇಟ್ಸ್ ನಾಟ್ ಲೈಕ್ ದಟ್. ಆ ರೀತಿ ಇಲ್ಲ. ಇದು 2010ರಿಂದ ನಡೀತಾ ಇರೋದು ಪ್ರಕರಣಗಳು. ಇದನ್ನ ನಾವು ಆ ರೀತಿ ತಗೊಳಕ್ ಬರೋದಿಲ್ಲ. ಇದು ಬೇರೆನೇ ವಿಷಯ ಇದೆ. ಸೊ ಕ್ಲಬ್ ಮಾಡಿದ್ರೆ ಸರಿ ಆಗಲ್ಲ. ಸೊ ಈಗ EP ಬರ್ತಾ ಇರೋದು ಬೇರೆ ಬೇರೆ ಇದೆ. ಅರೌಂಡ್ 52 EPs ಬರ್ತಾ ಇದಾವೆ. ಅದರಲ್ಲಿ ನಾವು ಅದೇ ಲೆಕ್ಕ ಮಾಡಕ್ ಹೇಳಿದೀವಿ. ಬಟ್ ಹೆಚ್ಚು ಕಡಿಮೆ ಇಟ್ ಈಸ್ 70-80 ಕೋಟಿ ತನ ಇರಬಹುದು. ಸೊ EPs ಬರ್ತಾ ಇರೋದು, ನಾನು ಒಟ್ಟಾರೆಯಾಗಿ ಮಾತಾಡ್ತಾ ಇಲ್ಲ. ಒಟ್ಟಾರೆ ಬೇರೆ ಆಗತ್ತೆ ಕ್ಯಾಲ್ಕುಲೇಷನ್, ಆದ್ರೆ EPsದು ಬೇರೆ, टोटल ओवरऑल केसेस दो बेरे. सर क्या रीजन है कि इतना सारा अमाउंट जो है कॉर्पोरेशन के ऊपर पेंडिंग रहने की वजह क्या है? इतना लॉन्ग टाइम हो गया है. नहीं, 2026 यानी 16 साल का जो अमाउंट है, इतना बड़ा अमाउंट आखिर क्या वजह है जो इतना कोई डिसीजन होता है कोर्ट का, वो डिसीजन होने के बाद नेक्स्ट स्टेजेस जो होते हैं कि EP जैसे आ रहा है अभी, अब पता चल रहा है सबको कि ऐसा ऐसा भी चल रहा था, इतना अमाउंट था और ये केसेस है करके. ಸೊ ಈಗ ನಾವು ನಮ್ಮ ಗಮನಕ್ಕೆ ಬಂದಿದೆ. ಪ್ಲಸ್ ಹಿಂದೆ ಏನಾದರೂ ಗವರ್ಮೆಂಟ್ ಜೊತೆ ಇರ್ಬೋದು ಅಥವಾ ಡಿಪಾರ್ಟ್ಮೆಂಟ್ ಜೊತೆ ಇರ್ಬೋದು, ಏನಾದರೂ ಕಮ್ಯುನಿಕೇಶನ್ ಆಗಿದೆಯೋ ಇಲ್ಲ ಅದನ್ನು ನಾವು ಚೆಕ್ ಮಾಡ್ತಾ ಇದೀವಿ. ಬಟ್ ಇದನ್ನ ಒಟ್ಟಾರೆಯಾಗಿ ನಾವು ಸಾಲ್ವ್ ಮಾಡಿ ಯಾರಿಗೆ ಏನು ತೊಂದರೆ ಆಗ್ಲಾರ್ದೆ ನಾವು ಕೆಲಸ ಮಾಡ್ತೀವಿ. ಸರ್, ಈಗ ಆ ಕಚೇರಿಯಲ್ಲಿ ಕೆಲಸ ಮಾಡಿದ ಸ್ಥಗಿತಗೊಂಡಿದೆ. ಇದರಿಂದ ಜನರ ಮೇಲೆ ಕೂಡ ಬಹಳಷ್ಟು ಪರಿಣಾಮಗಳಿದೆ. ಅದಕ್ಕೆ ಈಗ ನಾನು ಬೆಳಿಗ್ಗೆ ಬಂದು ಎಲ್ಲ, ನೀವು ಇವತ್ತು ಬಂದಿದ್ದೀರಿ, ನಾನು ಬೆಳಿಗ್ಗೆ ಬಂದು ಎಲ್ಲ ಸೆಕ್ಷನ್ಗೆ ಹೋಗಿ ಮಾತಾಡ್ತಾ ಇದ್ದೀನಿ. ಎಲ್ಲಿ ಹಂಪರ್ ಆಗಿದೆ ಅವರಿಗೆ ಯಾವ ರೀತಿ ವರ್ಕ್ ನಡೆಸಬೇಕು ಅಂತಾನು ಹೇಳಿದ್ದೀನಿ. 1-2 ದಿನ ಆಗಿತ್ತು, ಮತ್ತೆ ಎಲ್ಲ ನಾವು ಸರಿ ಮಾಡಿಸಿದೀವಿ. ಈಗ ಕೆಲಸ ನಡೀತಾ ಇದೆ.